ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೋಡಿ ನಮ್ಮ ಮನೇಲಿ ಬೆಕ್ಕು ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ಬೆಕ್ಕು ನಮ್ಮದಲ್ಲ. ಬಟ್ ಈ ಬೆಕ್ಕು ಇದೆಯಲ್ಲ, ಇದು ಬಂದು ನಮ್ಮ ಮನೆ ಹತ್ರ ಮರಿ ಹಾಕ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಸೊ ಅದಕ್ಕೋಸ್ಕರ ನಾವೇ ಹಾಲು ಹಾಕಿ ಸ್ವಲ್ಪ ನೋಡ್ಕೊತಾ ಇದ್ದೀವಿ. ಕಸದಂತೆ ಕಂಡರೂ ಇಂದ ಮಾಡುವಂತೆ ಇರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಡೈಲಾಗ್ ಅದು ಅಂತನಾ? ಕಸದಂತೆ ಲೈನ್ಗೆ ವೆಯ್ಟ್ ಮಾಡ್ತಾಳೆ ರೂಪ. ಕಸದಂತೆ ಕಂಡರು ಮಹಾಪುಣ್ಯವಂತರು. ಓ ಅಂಬುಜಾ ಯಾವ್ದ್ರಲ್ಲಿ ಹೇಳು? ಸಾರಥಿ ಮೂವಿಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಊಟಕ್ಕೆ ಅಂತ ಹೋಗಿದ್ವಿ. ಅದಾದ್ಮೇಲೆ ಹಾಯ್ ಫ್ರೆಂಡ್ಸ್, ಹಾಯ್ ನೋಡಿ ಎಲ್ರೂ ಹಾಯ್. ಸೇ ಹಾಯ್. ಇವರೆಲ್ಲ ಫ್ರೆಂಡ್ಸು ಸೇಮ್ ರೂಪನ್ ಥರನೇ ಅವೇ. ಹಿಂದೆ ಬಂದ್ಬಿಡ್ತದೆ ನನಗೆ. ಬೀದಿ ನಾಯಿಗಳಂದ್ರೆ ಭಯ. ಸೊ ಊಟ ಆಯಿತು, ತಿಂದ್ವಿ ಮನೇನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ, ಬೇಡ ಅನ್ನಿಸ್ತು. ಎಲ್ಲ ಚೆನ್ನಾಗಿದ್ರು. ಹೌದು, ಯಾವಾಗಲಾದ್ರೂ ಬಂದ್ಬಿಟ್ಟು ಹೋಮ್ ಟೂರ್ ಮಾಡ್ತಾಳೆ ಬಿಡಿ, ಡೋಂಟ್ ವರಿ. ಇದು ಅವ್ರ ಮನೆ ಗುರುಪ್ರವೇಶ ಆಗಿತ್ತು, ಅವಾಗ ನಾವು ಬಂದಿರಲಿಲ್ಲ. ನಾನು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವಾಗ ದೇವ್ರದ್ದು ಪೂಜೆ ಮಾಡಿದ್ರು, ಅದಕ್ಕೆ ಇವಾಗ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಕ್ಕೆ. ನೋಡಿ, ಇದು ನಂದು ಹಳೆ ಫೋನು, ನಮ್ಮಮ್ಮ ಕೊಡಿಸಿದ್ದು ನನಗೆ ಫಸ್ಟ್ ಟೈಮ್. ಅಯ್ಯೋ ಏನು ಬಿಸಿ ಆಗ್ಬಿಟ್ಟೈತೆ. ಅಯ್ಯೋ ಈ ಫೋಟೋ ಕುಣಿಸ್ಕೊಂಡಿದ್ದ ನಾನು. ಮೈ ಗಾಡ್, ಬಿಸಿನೇ ಆಯ್ತೈತೆ ಫೋನು. ಬ್ಲಾಸ್ಟ್ ಗಿಸ್ಟ್ ಆಗ್ಬಿಡ್ತದಪ್ಪ. ಅಯ್ಯೋ ಎಷ್ಟು ಫೋಟೋಸ್ ವೀಡಿಯೋಸ್ ಐತೆ. ಆ್ಯಕ್ಚುಲಿ ಈ ಫೋನಲ್ಲಿ ಕ್ಯಾಮ್ರಾ ಇಷ್ಟು ಸಕ್ಕದಾಗಿತ್ತು ಗೊತ್ತಾ. ನಂದು ಹಳೇ ಫೋನ್ ಗೊತ್ತಾ, ಅದು ನಾನು ಡಿಗ್ರಿ ಫಸ್ಟ್ ಇಯರ್ ಇದ್ದಾಗ ನನಗೆ ನಮ್ಮಮ್ಮ ಕೊಡಿಸಿದ್ದು. ನಮ್ಮಮ್ಮ ನಮ್ಮಣ್ಣ ಇಬ್ಬರು ಸೇರ್ಕೊಂಡು ಕೊಡಿಸಿದಂಥ ಫೋನ್ ಅದು, ನೋಕಿಯಾ 61+. ಎಷ್ಟು ಫೋಟೋಸ್ ಇತ್ತು ಗೊತ್ತಾ ಅದರಲ್ಲಿ. ಒಟ್ಟಿನಲ್ಲಿ ಅವಳದು ಫೋನ್ ಕಳೆದೋಗೈತೆ, ಅದಕ್ಕೋಸ್ಕರ ಅವಳು ರೆಡಿ ಮಾಡಿಸ್ಕೊಂಡು ಬಂದವಳೆ ಅದನ್ನು ಯೂಸ್ ಮಾಡೋದಕ್ಕೆ ಅಂತ. ಒಟ್ಟಿನಲ್ಲಿ ರೆಡಿ ಮಾಡಿಸಿದ್ದು ಒಳ್ಳೇದಾಯಿತು. ನನ್ನ ಫೋಟೋಸ್ನೆಲ್ಲ ನಾನು ಈ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ, ಆ ಫೋನಲ್ಲಿ ಇದ್ದಿದ್ದೆಲ್ಲ. ನಾನು ನಿನ್ನೆ ಸ್ಟಾರ್ಟ್ ಮಾಡಿದ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಂಗೀತನ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು. ಅವಳು ಒಳ್ಳೆ ನರಸೀಪುರದಲ್ಲಿದ್ಲು. ಸೊ ತುಂಬ ದಿನ ಆದಮೇಲೆ ಮೈಸೂರಿಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಮೀಟ್ ಮಾಡಬೇಕು ಅಂತಂದ್ಲು. ಸೊ ಅವಳ ಮೀಟ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡೋದಾ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಇವತ್ತಿನ ವ್ಲಾಗ್ ಏನು ಮಾಡ್ತಿರೋದಂತಂದರೆ, ನಾನು ಡೇಟ್ ವಿತ್ ಮೈ ಪಾರ್ಟ್ನರ್ ಅಂತ. ಏನು ಗೊತ್ತಾ, ಇಬ್ರದ್ದು ರಿಂಗ್ ಇದೆ, ಒಂದೇ ಥರ ಇದೆ. ಫೋಟೋ ತಗೊಂಡು ಹಾಕ್ಬಿಡ್ತೀನಿ ತಮ್ಲೈನ್ಗೆ. ಗಾಯ್ಸ್, ಈ ಲೋಟ ನನಗೆ, ಈ ಲೋಟ ಸಂಗೀತಂಗೆ. ಸೇಮ್ ಜೈಲಲ್ಲಿ ಕೊಡೋ ಥರನೇ ಐತೆ. ಅವಳ ಡ್ರೆಸ್ಸು ನೋಡಿ, ಅವಳ ಡ್ರೆಸ್ಸು ಜೈಲ್ ಥರನೇ ಐತೆ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ ಫಸ್ಟು ನಾವು. ಅಯ್ಯೋ ಅಲ್ವಾ. ಇವಾಗ ಊಟ ಹೆಂಗಿತ್ತು? ಮನೇಲೂ ಸಿಗಲ್ಲ ಆ ಥರ ಊಟ. ಇವಾಗ ದೇವಸ್ಥಾನ ಓಪನ್ ಇದೆಯಾ ಅಂತ ನೋಡಬೇಕು. ಆ್ಯಕ್ಚುಲಿ ಕ್ಲೋಸ್ ಮಾಡಿರ್ತಾರೆ, ಇವಾಗ ನೋಡ್ಕೊಂಡು ಹೋಗ್ಬೇಕು. ನಾನು ಹೇಳಿಲ್ವಾ ಗೈಸ್ ಇವಾಗ ಕ್ಲೋಸ್ ಆಗಿರ್ತದೆ ಅಂತ. ಎಲ್ಲರೂ ಆಗಲೇ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾವ್ರೆ. ಪೇಂಟಿಂಗ್ ಎಲ್ಲ ಮಾಡ್ತಾವ್ರೆ. ದಸರಾ ಬಂತಲ್ವಾ, ರಥಕ್ಕೆ ಮತ್ತು ಗೋಪುರಕ್ಕೆ ಎಲ್ಲ ಫುಲ್ಲು ಪೇಂಟ್ ಮಾಡ್ತಾವ್ರೆ ಚೆನ್ನಾಗಿ. ಇವಾಗ ದರ್ಶನ ಚೆನ್ನಾಗಿ ಆಯಿತು, ಹೊರಟಿದ್ದೀವಿ. ದಾರ ನೋಡಿ ಗಾಯ್ಸ್, ಅದೇ ಒಂದು ಏನದು ಬ್ರೇಸ್ಲೆಟ್ ಥರ ಕಾಣಿಸ್ತೈತೆ. ಹಿಂಗೆ ಹೋಗೋಣ. ಸಖತ್ತಾಗಿ ದರ್ಶನ ಆಯಿತು. ಜನನೇ ಇಲ್ಲ, ನಮ್ಮದೇ ಜನ ಇರಲ್ಲ, ಈಸಿ ದರ್ಶನ.
ನಮ್ಮ ಯಾವಾಗಲೂ ಮೈಸೂರು ಹಿಂಗೆ ಬರ್ತೀವಿ ಆದರೆ ಏನು ತಗೊಳ್ಳೋದು. ಹೌದು ನಮ್ಮ ಮೈಸೂರನ್ನ ಈ ಥರ ನೋಡೋಕ್ಕೆ ಚಂದ, ಅದಕ್ಕೆ ಬರ್ತೀವಿ. ತಗೊಳ್ಳೋ ಥರನೇ ರೇಟ್ ಇರ್ತಾರೆ. ತಗೊಳ್ಳೋಷ್ಟು ಶ್ರೀಮಂತರು ನಾವಿನ್ನೂ ಆಗಿಲ್ಲ ಗೈಸ್. ತಗೊಳ್ಳೋದು ಹೊರ್ಟೋಗ್ಬೇಕು, ಹಂಗೆ ರೇಟ್ ಇರುತ್ತೆ. ಅಷ್ಟು ರೇಟ್ ಆ್ಯಕ್ಚುಲಿ ಇವತ್ತು ಟೂರಿಗೆ ಬಂದಿರ್ತಾರಲ್ಲ ಅವರು ಜಾಸ್ತಿ ಜನ ಇದ್ದಾರೆ. ನಮ್ಮ ಕರ್ನಾಟಕದವ್ರು ತುಂಬ ಕಮ್ಮಿ ಇದ್ದಾರೆ. ಯಾರ್ಯಾರೋ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಊರಿಂದ ಬಂದಿರೋರೆ ಅವರೇ ಜಾಸ್ತಿ. ಏನು ಗೊತ್ತಾ ಗೈಸ್, ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟೆ ನಾನು ಸಂಗೀತನ ಹತ್ರ. ಅವಳ ಬ್ಯಾಗು ತುಂಬ ತೂಕ ಕಮ್ಮಿ ಇತ್ತು, ನನ್ನ ಬ್ಯಾಗ್ ತುಂಬ ತೂಕ ಇತ್ತು. ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಂದ ನಾನು ಎತ್ಕೊ ಓಡಾಡ್ತಿದ್ದೆ ತಾನೇ. ನಮ್ಮ ಚಿಕ್ಕ ಕಡಿಯಾರ ನೋಡಿ 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 ನೋಡಿ. ಕ್ಯಾರವನ್ ನೋಡಿ, ಕ್ಯಾರವನ್ ಶೂಟಿಂಗ್ ನಡೀತಾ ಇದೆ. ಯಾವುದು ಯಾವ ಹೀರೋ ಅಂತ ಗೊತ್ತಿಲ್ಲ. ಇಲ್ಲಿ ಸಂಗೀತ ಬಾ ನನ್ನ ಬಿಟ್ಬಿಟ್ಟು ನೋಡೋಣ, ಯಾರು ಕಾಣಿಸ್ಕೊಂಡಿಲ್ವಲ್ಲ. ಉದಯ ಸೀರಿಯಲ್ ಶೂಟಿಂಗ್ ಅಂತೆ. ಯಾವ ಸೀರಿಯಲ್ ಅಂತ ಗೊತ್ತಿಲ್ಲ. ಅಯ್ಯಪ್ಪ, ನಿಂಗೆ ಲಿಫ್ಟಲ್ಲಿ ಹೋಗೋದಂದ್ರೆ ಭಯ ಇಲ್ವಾ? ನನಗೆ ಇಷ್ಟ ಆಗಲ್ಲಪ್ಪ. ಗರುಡ ಮಾಲಲ್ಲಿ ಡೇಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಕತ್ತಲಾಗ್ಬಿಟ್ಟಿದೆ ನೋಡಿ. ಕತ್ತಲಾಗ್ಬಿಟ್ಟಿದೆ ನೋಡಿ. ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಅರಮನೆ ಈ ಸೈಡಿಂದ. ಮಸ್ತ್ ಕೊರಿಯನ್ ಮ್ಯಾಗಿ ತಿಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಈ ಮೂರಲ್ಲಿ ಕೊರಿಯನ್ ಮ್ಯಾಗಿ ಯಾವುದು ಅಂತ ಡೌಟಲ್ಲಿ ಗೂಗಲ್ ಮಾಡಿ ನೋಡ್ತಾ ಇದ್ದೀವಿ ತಗೊಳ್ಳೋಕ್ಕೆ. ಎದುರು ತಗೊಳ್ಳೋ ದಾಟೋದಕ್ಕೆ ನಾನು ದಾಟ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮುಂದೆನೂ ಹಳ್ಳ ಐತೆ, ನೋಡ್ಕೊಬರ್ಬೇಕು. ಅವರಿಬ್ರು ದಾಟಕ್ಕಾಗಲ್ಲ ಅಂತ ಹೊಂಟೋದ್ರು. ಆಗಲ್ವಂತೆ ಬಾಂಗಿಂದ. ಹೈಪರ್ ಆಕ್ಟಿವ್ ಇದಂತೂ ಮನುಷ್ಯರ ತರನೇ ಆಡೋದು. ಕಚ್ಚಿಸ್ಕೊಬಿಟ್ಟಿಯ ಬಿಡು ಅಲ್ಲಿ ಕಲಿಕೆ. ಇದ್ ನೋಡಿ ಎಲ್ಲೆಲ್ಗೋ ಹೋಯ್ತೈತೆ. ಕಚ್ಚಲ್ಲ, ನಮ್ಗೆ ಕೊಟ್ಬಿಡ್ತದ ಅದು ಬೇಕಾರೆ. ನಾವ್ ಹಾಲು ಕುಡಿತೀಯ ನೀನು? ನಮ್ಮ ಹತ್ರ ಬರಲ್ಲ ನೀನು. ನಾವ್ ಹಾಲು ಹಾಕಿದ್ರೆ ಕುಡಿತದೆ. ಫ್ರೆಂಡ್ಸ್ ಎಲ್ಲ ಹಾಕೋಣ. ಡ್ಯಾನ್ಸ್ ಲಾ ಡ್ಯಾನ್ಸೇ ಇಸ್ತೆ ನೋಡೋರ್ಗೆ ಇವ್ರಿಗೆ ಇಂಗ್ಲೀಷ್ ಬರಲ್ಲ ಅನ್ಸುತ್ತೆ. ಏನೋ ಹಾಕ್ಬಿಟ್ಟು ಲಾ ದಾನ್ಸೆ ಇಸ್ತ ಊನಿ ತೋರಪ್ಪ. ಇದು ಬೇರೆ ಭಾಷೆ ನೋಡುವ. ಯಾವ ಭಾಷೆ ಬೇಕು ಪಟ್ನರ್? ಇವೇನು ಕೇಳ್ತೀಯ ಅದು ಹಾಕ್ತೀನಿ ನಾನು. ಅರಬಿಕ್ ಬೇಕಾ? ಇದು ಭಾಷೆನೇ ಚೇಂಜ್ ಆಗೋಯ್ತೈತೆ. ಅದು ಹೆಂಗೆ ಗೊತ್ತೈತೆ? ಉಲ್ಟಾ ಪಾರ್ಟ್ನರ್. ಇದು ಉರ್ದು ಥರ. ಇನ್ನೇನು ಅರಬಿಕ್ಕು ಉರ್ದುನೇನಾ ಅನ್ಕೊಂಡಿದ್ದೀನಿ. ಅಮೆರಿಕನ್ ಇಂಗ್ಲೀಷ್ ಅಲ್ವಾ? ಅಮೆರಿಕನ್. ಡ್ಯಾನ್ಸ್ ಈಸ್ ಅ ಥೆರಪಿ. ಡ್ಯಾನ್ಸ್ ಈಸ್ ಅನ್ ಟ್ರೋಫಿ. ಇದನ್ನು ಪಡ ಟ್ರೋಫಿ ಗಿಫಿ ಅಂತವ್ರೆ. ಸ್ವಲ್ಪ ಇಂಗ್ಲೀಷ್ ಥರನೇ ಅನ್ಸುತ್ತೆ. ಅದುವೇ ಇಟ್ಸ್ ಅ ಟ್ರೋಫಿ. ಸ್ವಲ್ಪ ಸ್ಲ್ಯಾಂಗ್ ಯೂಸ್ ಮಾಡೋದು ಹಂಗೆ ಇರ್ಬೇಕು ಅನ್ಸುತ್ತೆ ಮೇ ಬಿ. ಏನೇನೈತೆ ಪಟ್ನ, ನಮ್ಗೆ ಇವೆಲ್ಲ ಗೊತ್ತೇ ಇಲ್ವಲ್ಲ. ಅದು ಯಾವ ಭಾಷೆ ಪಟ್ನ? ಇವು ಫಿನಿಶು ಕ್ಯಾಲಿಷಿಯನ್. ಫಿನಿಶ್ ಯಾವುದು ಪಟ್ನ? ಇದು ಫಿನಿಶಾ? ಫಿನ್ಲ್ಯಾಂಡ್ ಅನ್ಸುತ್ತೆ. ಫಿಲಿಪಿನೋ, ಜಾರ್ಜಿಯನ್, ಜರ್ಮನ್, ಕೊಂಕಣಿ. ಗೋವಾ ಭಾಷೆ ತಾನೇ ಕೊಂಕಣಿ ಇರ್ಬೇಕು. ಹಂಗೇರಿಯನ್, ಐಲ್ಯಾಂಡಿಕ್. ಇದೇನೈತೆ ಪಟ್ನ? ಇಗ್ಬಿಡು ಅಂತ. ಇಗ್ಬೋ ಕರೆಕ್ಟಾಗಿ ಓದೋತಿದ್ದೀವಾ? ಇಗ್ಬೋ, ಇಲೋಕೋ, ಇಂಡೋನೇಷಿಯನ್, ಐರಿಷ್, ಇಟಾಲಿಯನ್, ಜಾಪನೀಸ್, ಕನ್ನಡ. ವಾ ನಿಜ ಕನ್ನಡ ಎಲ್ಲ ಐತಲ್ಲ ಪಟ್ನ. ನಮ್ಮ ಕನ್ನಡ ಐತೆ. ನೃತ್ಯ ಒಂದು ತ್ರಪ್ಪಿ.
ಇಂಗ್ಲೀಷ್ ಬರ್ತು ಕನ್ನಡ ಬರಲ್ಲ. ಇಲ್ಲ ನಾನೇ ಥೆರಪಿ ಚಿಕಿತ್ಸೆ ಬರ್ತಲ್ಲ ಥೆರಪಿ ಆಗೋಗೈತೆ ಅದೇ. ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ.